ನಮಸ್ಕಾರ. ಡಿಕೋಡರ್ ಮಾಧ್ಯಮಕ್ಕೆ ಸ್ವಾಗತ. ಉಪೇಂದ್ರ ಸರ್ ಅವರು ಪ್ರಜಾಕೀಯ ವೆಬ್ಸೈಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. PRAJAKEEYA.in ಈ ವೆಬ್ಸೈಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ರಾಜಕೀಯ ಬೇಕಾಗಿಲ್ಲ, ದ ರಿಯಲ್ ಪ್ರಜಾಕೀಯ ಬೇಕು. ART ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಹೊಣೆಗಾರಿಕೆ, ಜವಾಬ್ದಾರಿ, ಪಾರದರ್ಶಕತೆ ಇವುಗಳನ್ನು ಸರ್ಕಾರದ ಆಡಳಿತದಲ್ಲಿ ಜಾರಿಗೆ ತರುವ ಪ್ರಯತ್ನ ಇದಾಗಿದೆ. ಪ್ರವೇಶ ನಿಷಿದ್ಧ, ಇಲ್ಲಿ ಏನೂ ಬದಲಾಗುವುದಿಲ್ಲ ಅನ್ನುವಂತ ಹತಾಶ ಜನರಿಗೆ ಇಲ್ಲಿ ಪ್ರವೇಶ ನಿಷಿದ್ಧವಾಗಿದೆ. ಯಾಕೆಂದ್ರೆ ಅವರಿಗೆ ಪ್ರಜಾಕೀಯ ವಿಚಾರಗಳು ಅರ್ಥವಾಗುವುದಿಲ್ಲ. ಅವರು ಈಗಾಗಲೇ ದೇಶ ಬದಲಾಗುವುದಿಲ್ಲ ಅಂತ ನಿರ್ಧರಿಸಿಬಿಟ್ಟಿದ್ದಾರೆ. ಹೀಗಾಗಿ ಈ ವೆಬ್ಸೈಟ್ ಕೇವಲ ಆಶಾವಾದಿಗಳಿಗೆ ಮಾತ್ರ. ನನ್ನ ನಾಯಕ ಎಲ್ಲವನ್ನೂ ಸರಿಪಡಿಸುತ್ತಾನೆ ಅಂತ ನಾಯಕರ ಹಿಂಬಾಲಕರಾಗಿರುವ, ಪರವಶರಾಗಿರುವ ಜನರಿಗೆ ಈ ವೆಬ್ಸೈಟ್ ನಲ್ಲಿ ಪ್ರವೇಶ ನಿಷಿದ್ಧ. ಯಾಕೆಂದ್ರೆ ಇವರು ಈಗಾಗಲೇ ಒಬ್ಬ ನಾಯಕನ ಮೇಲೆ ಅವಲಂಬಿತರಾಗಿದ್ದಾರೆ. ಸ್ವತಂತ್ರವಾಗಿ ಯೋಚಿಸುವ ಶಕ್ತಿ ಇಲ್ಲ. ಇಂಥವರಿಗೂ ಕೂಡ ಇಲ್ಲಿ ಪ್ರವೇಶ ನಿಷಿದ್ಧವಾಗಿದೆ. ಈ ವೆಬ್ಸೈಟ್ ನಲ್ಲಿ ಯಾರಿಗೆ ಸ್ವಾಗತ ಎಂದರೆ, ಮಾಲೀಕರಾಗಿರುವಂತಹ ಜನರಿಗೆ, ಮಾಲಕರಂತೆ ಯೋಚಿಸುವಂತಹ ಜನರಿಗೆ ಈ ವೆಬ್ಸೈಟ್ ನಲ್ಲಿ ಪ್ರವೇಶವಿದೆ. ಸ್ವಾಗತ, ಸುಸ್ವಾಗತ. ಇದು ನನ್ನ ದೇಶ, ನನ್ನ ರಾಜ್ಯ, ನನ್ನ ಪಟ್ಟಣ, ನನ್ನ ಹಳ್ಳಿ. ಸರ್ಕಾರ ನನ್ನ ತೆರಿಗೆ ಹಣದಿಂದ ನಡೆಯುತ್ತದೆ. ನಾನು ಹಿಂಬಾಲಕನಲ್ಲ, ನಾನು ನಾಯಕ. ಇಂತಹ ಈ ರೀತಿ ಯೋಚನೆ ಹೊಂದಿರುವಂತಹ ಎಚ್ಚರವಾಗಿರುವ ಜನರಿಗೆ ಮಾತ್ರ ಈ ವೆಬ್ಸೈಟ್ ನಲ್ಲಿ ಸ್ವಾಗತ, ಸುಸ್ವಾಗತ. ಮುಂದುವರಿರಿ ಅಂತ ಬಟನ್ ಒತ್ತಿದ ಮೇಲೆ ದ ರಿಯಲ್ ಪ್ರಜಾಕೀಯ ಸ್ವತಂತ್ರ ಅಂದ್ರೆ ಇದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆಡಳಿತಾತ್ಮಕವಾಗಿ ಸ್ವತಂತ್ರ ಆಗಿರುವುದಷ್ಟೇ ಅಲ್ಲ, ವೈಚಾರಿಕವಾಗಿಯೂ ಕೂಡ ಸ್ವತಂತ್ರವಾಗಿರುವ ಜನರಿಗೆ ಈ ವೆಬ್ಸೈಟ್. ನಾನು ಇತರರ ಅಭಿಪ್ರಾಯಗಳಿಂದ ನಿರುತ್ಸಾಹನಾಗುವುದಿಲ್ಲ. ನಾನು ಯಾವುದೇ ಪಕ್ಷ, ನಾಯಕರು, ಅವರ ವಾಕ್ಚಾತುರ್ಯ, ವಾಗ್ದಾನಗಳು, ಹಣ, ರ್ಯಾಲಿಗಳು, ಸಾಮಾಜಿಕ ಸೇವೆಗಳು, ದೋಷಾರೋಪಣೆ, ಪ್ರಚಾರ, ಪ್ರತಿಭಟನೆಗಳಿಂದ ಪ್ರಭಾವಿತನಾಗುವುದಿಲ್ಲ. ನಾನು ಕೇವಲ ರೈಟ್ ಟು ರಿಕಾಲ್ಗಾಗಿ ಪ್ರತಿಭಟಿಸುತ್ತೇನೆ, ಸಂವಿಧಾನಕ್ಕೆ ತಿದ್ದುಪಡಿ ಆಗುವವರೆಗೂ. ನನ್ನ ಬೇಡಿಕೆಗಳ ಪ್ರಕಾರ ಕೆಲಸ ಮಾಡುವ ಒಬ್ಬ ಕಾರ್ಮಿಕನನ್ನು ನಾನು ಬಯಸುತ್ತೇನೆ. ಇಂತಹ ಸ್ವತಂತ್ರವಾಗಿ ಯೋಚಿಸುವಂತಹ ಶಕ್ತಿ ಇರುವವರಿಗೆ ಈ ವೆಬ್ಸೈಟ್ನಲ್ಲಿ ಸ್ವಾಗತವಿದೆ. ಒಪ್ಪಿಗೆ ಮತ್ತು ಮುಂದುವರಿದಂಥ ಬಟನ್ ಒತ್ತಿದ ಮೇಲೆ ದ ರಿಯಲ್ ಪ್ರಜಾಕೀಯ ಸೈನ್ ಇನ್ ಆಗಬೇಕು. ನಮ್ಮ ಇಮೇಲ್ ಅಕೌಂಟ್ ಮೂಲಕ ಸೈನ್ ಇನ್ ಆಗಬೇಕು, ಅಥವಾ ವೀಕ್ಷಕರಾಗಿಯೂ ಕೂಡ ಮುಂದುವರಿಯಬಹುದು. ಅಕೌಂಟ್ ಮೂಲಕ ಸೈನ್ ಇನ್ ಆದಾಗ ನೋಂದಾಯಿತ ನಾಗರಿಕರ ಲಿಸ್ಟ್ ಕಾಣಿಸುತ್ತದೆ. ಸಾರ್ವಜನಿಕ ಸಮಸ್ಯೆಗಳು ಅಂತ ಕಾಣಿಸುತ್ತದೆ. ಸಾರ್ವಜನಿಕ ಸಮಸ್ಯೆಗಳ ಚುನಾವಣಾ ಪ್ರಕಾರ ಯಾವುದು ಅಂದ್ರೆ, ನೀವು ಯಾವ ಕ್ಷೇತ್ರದಲ್ಲಿ ನಾವು ಬರ್ತೀವಿ ಅಂತೇಳಿ, ಅದು ಅಸೆಂಬ್ಲಿ ಕ್ಷೇತ್ರದಲ್ಲೋ ಅಥವಾ MLA ಕ್ಷೇತ್ರದಲ್ಲೋ, MP ಕ್ಷೇತ್ರದಲ್ಲೋ, ಆ ಕ್ಷೇತ್ರಗಳನ್ನ ತುಂಬಕ್ಕೆ ನಾವಿಲ್ಲಿ ನಮ್ಮೆಲ್ಲ ಡೀಟೇಲ್ಗಳನ್ನು ತುಂಬಿದಾಗ ಅದು ತೆರೆದುಕೊಳ್ಳುತ್ತದೆ. ಮುಂದೆ ನಮ್ಮ ಇದರಲ್ಲಿ ನಮ್ಮ ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯತ್, ಹಳ್ಳಿ ಎಲ್ಲ ವಿವರಗಳನ್ನು ತುಂಬಿದಾಗ ಅದರ ಯಾವ ರೀತಿ ಸಮಸ್ಯೆ ಐತೆ ಅನ್ನೋದು ನಮಗೆ ಕಾಣಿಸ್ತಾವಿಲ್ಲ. ಎಲ್ಲ ನಮ್ಮ ಸಮಸ್ಯೆಗಳನ್ನ ಈ ಆ್ಯಪ್ನಲ್ಲಿ ಹಂಚಿಕೊಳ್ಬಹುದು. ಉದ್ಯೋಗದ ಸಮಸ್ಯೆಗಳಿವೆಯೋ, ಆರೋಗ್ಯದ ಸಮಸ್ಯೆಗಳಿದೆಯೋ, ಶಿಕ್ಷಣದ ಸಮಸ್ಯೆಗಳಿದೆಯೋ, ರಸ್ತೆ ಸಮಸ್ಯೆಗಳು ಅದಾವು, ನೀರಿನ ಸಮಸ್ಯೆಗಳು ಅದಾವು, ನಿಮ್ಮ ಕ್ಷೇತ್ರದಲ್ಲಿ ಒಳಚರಂಡಿ ಸಮಸ್ಯೆಗಳದಾವು ಅಥವಾ ಕಸದ ಸಮಸ್ಯೆಗಳದಾವು, ಬೀದಿ ದೀಪಗಳ ಸಮಸ್ಯೆ ಇದೆಯೋ, ಭದ್ರತಾ ಸಮಸ್ಯೆಗಳದಾವು, ಪೊಲೀಸರಿಂದ ಅಥವಾ ಅದೇನಾದ್ರು ರಕ್ಷಣೆಗೆ ಸಂಬಂಧಪಟ್ಟ ಸಮಸ್ಯೆಗಳದಾವು, ಉದ್ಯಾನವನಗಳ ಸಮಸ್ಯೆಗಳಿದೆಯೋ, ನಿರ್ಮಾಣದ ಸಮಸ್ಯೆಗಳಿದಾವೆ, ವಿದ್ಯುತ್ ಸಮಸ್ಯೆಗಳು, ಪರಿಸರ ಸಮಸ್ಯೆಗಳು, ಸರ್ಕಾರಿ ಸೇವೆಗಳ ಸಮಸ್ಯೆಗಳು, ಸಾರ್ವಜನಿಕ ಮೂಲ ಸೌಕರ್ಯ ಸಮಸ್ಯೆಗಳು, ಇತರೆ ಸಮಸ್ಯೆಗಳು, ಯಾವ ರೀತಿ ಸಮಸ್ಯೆಗಳದಾವ ಅನ್ನೋದು ಇಲ್ಲೇ ನಾವು ನಮೂದಿಸಬೇಕು. ಇಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೇನು SOP ಮೂಲಕ ಕೆಲಸ ಮಾಡಿದಾಗ ಮಾತ್ರ ಇವೆಲ್ಲ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ನಿರ್ದಿಷ್ಟ ಕಾರ್ಯವೈಖರಿಯ ವಿಧಾನದ ಮೂಲಕ ಕೆಲಸ ಮಾಡಿದಾಗ ಮಾತ್ರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ನಿರ್ದಿಷ್ಟ ಕಾರ್ಯವೈಖರಿಯ ವಿಧಾನ, ನೀವೆಲ್ಲ ನಾಗರಿಕರು ಕೂಡಿ ಒಮ್ಮತದಿಂದ ಆಯ್ಕೆ ಮಾಡಿ ಚುನಾವಣೆಗೆ ಕಳುಹಿಸಿದ ಅಭ್ಯರ್ಥಿ ಚುನಾಯಿಸಲ್ಪಟ್ಟು ಜನಪ್ರತಿನಿಧಿಯಾಗಿ ಆಯ್ಕೆಯಾದ ನಂತರ ಇದೇ ಆ್ಯಪ್ ಹಾಗೂ ವೆಬ್ಸೈಟ್ಗೆ ಬಂದು SOP ಪ್ರಕಾರ ಕಾರ್ಯನಿರ್ವಹಿಸಬೇಕು. ಜನರ ಒಳಗೊಳ್ಳುವಿಕೆ, PR ಮತ್ತು ಇತರರ ಒಳಗೊಳ್ಳುವಿಕೆ, ಜನಪ್ರತಿನಿಧಿಯ ಒಳಗೊಳ್ಳುವಿಕೆ, ಪೋಲಿಂಗ್ ಮೂಲಕ ಜನರ ತೀರ್ಪು ಪಡೆಯದೆ ಜನಪ್ರತಿನಿಧಿಯು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ. ಜನರ ಪೋಲಿಂಗ್ ಇಲ್ಲದೆ ಪೋಲಿಂಗ್ ತೀರ್ಪಿಗೆ ಬದಲಾಗಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವನ್ನು ಸೂಕ್ತವಾದ ದಾಖಲೆಗಳೊಂದಿಗೆ ಸಮರ್ಥಿಸಬೇಕಾಗುತ್ತದೆ. ಜನರೊಂದಿಗೆ ಸಂಪರ್ಕ, ಯಾವ ರೀತಿ ಜನರೊಂದಿಗೆ ಸಂಪರ್ಕದಲ್ಲಿರ್ಬೇಕಂದ್ರೆ ತಂತ್ರಜ್ಞಾನ ಮತ್ತು ಮಾಧ್ಯಮಗಳ ಬಳಕೆ. ತಂತ್ರಜ್ಞಾನ, ಸಾರ್ವಜನಿಕ ಸಂಪರ್ಕ, ಸರ್ಕಾರಿ ರಚನೆ ಮತ್ತು ಸ್ವಯಂ ಸೇವಕರು, ದೂರು ಪೆಟ್ಟಿಗೆಗಳು, ವೈಯಕ್ತಿಕ ಸಭೆಗಳು, ಗ್ರಾಮ ಮತ್ತು ವಾರ್ಡ್ ಸಭೆಗಳನ್ನು, ಸ್ಥಳೀಯ ಸಭೆಗಳನ್ನು ನಡೆಸುವುದರ ಮೂಲಕ. ತಂತ್ರಜ್ಞಾನ ಅಂದರೆ ಇದು ವಾಟ್ಸಪ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಈ ರೀತಿ ತಂತ್ರಜ್ಞಾನ
ಮಾಧ್ಯಮಗಳ ಮೂಲಕ, ಟಿವಿಗಳ ಮೂಲಕ ಇರ್ಬೋದು, ಸಾಮಾಜಿಕ ಮಾಧ್ಯಮಗಳ ಮೂಲಕ ಇರ್ಬೋದು, ಜನರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕು. ತುರ್ತು, ಮಧ್ಯಮ ಮತ್ತು ಕಡಿಮೆ ಆದ್ಯತೆಯೊಂದಿಗೆ ಜನರಿಂದ ಸಮಸ್ಯೆಗಳು, ಅಗತ್ಯಗಳು ಮತ್ತು ಬೇಡಿಕೆಗಳ ವಿವರಗಳನ್ನು ಸಂಗ್ರಹಿಸುವುದು ಮತ್ತು ಬುದ್ಧಿವಂತ ಜನರ ಆಲೋಚನೆಗಳು ಮತ್ತು ಸಲಹೆಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುವುದು. ಯಾವ ರೀತಿ ಸಂಪರ್ಕದಲ್ಲಿ ಇರಬೇಕಂದ್ರೆ, ಜನರು ಏನಾದರೂ ಸಮಸ್ಯೆ ಹೇಳಿದ್ರೆ ಬಗೆಹರಿಸಬೇಕು. ಅವನ್ನ ಸುಮ್ಮನೆ ಸಭೆ ಮಾಡೋದು ಅಥವಾ ಪ್ರಚಾರ ಮಾಡೋದಲ್ಲ. ಜನರ ಸಮಸ್ಯೆ ಹೇಳಿದಾಗ ಅದನ್ನು ಪರಿಹರಿಸೋದಕ್ಕೆ ತಯಾರಾಗಿರ್ಬೇಕು. ಅವರ ಸಮಸ್ಯೆಗಳನ್ನು ಕೇಳೋದಕ್ಕೆ ಅವ್ರ ಜೊತೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ಅವ್ರ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡು ತಜ್ಞರೊಂದಿಗೆ ಸಲಹೆಯೊಂದಿಗೆ ಸಮಸ್ಯೆಗಳನ್ನು, ಆಲೋಚನೆಗಳ ಬಗ್ಗೆ ವಿಂಗಡಣೆ ಮಾಡ್ಬೇಕದನ್ನು. ಆಡಳಿತದೊಂದಿಗೆ ಕೆಲಸ ಮಾಡಬೇಕು. ಸ್ಥಳೀಯ ಸಂಸ್ಥೆಗಳೊಂದಿಗೆ ಅನುಸರಣೆ ಮಾಡುವ ಮೂಲಕ ಪರಿಹರಿಸಬೇಕು. ಉತ್ತಮ ಮತ್ತು ಕಾರ್ಯಗತಗೊಳಿಸಬಹುದಾದ ಆಲೋಚನೆಗಳಿಗೆ ಪ್ರಶಸ್ತಿ ಮತ್ತು ಗುರುತಿಸುವಿಕೆ. ಯಾರು ಒಳ್ಳೆಯ ಪರಿಹಾರಗಳನ್ನು ಕೊಡ್ತಾರೋ ಅವರಿಗೆ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಇಂಥ ಒಳ್ಳೆಯ ಪರಿಹಾರಗಳು, ಒಳ್ಳೆಯ ಆಲೋಚನೆಗಳು ಜಾರಿಗೆ ಬರೋದಕ್ಕೆ ಸಹಾಯಕವಾಗುತ್ತದೆ. ಈಗ ನಡೆಯುತ್ತಿರುವಂಥ ಯೋಜನೆಗಳು ಯಾವ್ಯಾವುದವು, ಹೊಸ ಯೋಜನೆಗಳು ಯಾವ್ಯಾವುದವು, ಅದರ ಜನರಿಗೆ ನಾವು ತಿಳಿಸ್ತಾ ಇರಬೇಕಲ್ಲ. ಅದನ್ನು 4 ಯೋಜನೆಗಳು. ಯೋಜನೆ A, B, C, D 4 ಯೋಜನೆಗಳಿಗೆ ಜನರ ಅಭಿಪ್ರಾಯಕ್ಕಾಗಿ, ಸಾರ್ವಜನಿಕರ ಅಭಿಪ್ರಾಯಕ್ಕಾಗಿ ಮತದಾನಕ್ಕೆ ಬಿಡಬೇಕಲ್ಲ. ಸಾರ್ವಜನಿಕರ ತೀರ್ಪು ಏನು ಬರುತ್ತಾ ಅದರ ಪ್ರಕಾರ ನಾವು ಮುಂದುವರಿಬೇಕು. ಜನರಿಗೆ ಅಂತಿಮ ವರದಿಯನ್ನು ಮಂಡಿಸಲು ದೃಶ್ಯ, ಸಾಕ್ಷ್ಯಚಿತ್ರ, ಪುರಾವೆಗಳಿಂದ ಪ್ರಮಾಣೀಕರಿಸಲ್ಪಟ್ಟ ಸಂಪೂರ್ಣ ಪಾರದರ್ಶಕತೆಯೊಂದಿಗೆ PR-ನಿಂದ ಕೆಲಸ ಕಾರ್ಯಗತಗೊಳಿಸುವಿಕೆ. ಪಬ್ಲಿಕ್ ರಿಪ್ರೆಸೆಂಟೇಟಿವ್, ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಯಿಂದ ಎಲ್ಲ ಜನರ ಪರಿಹಾರಗಳನ್ನು ಜಾರಿಗೆಗೊಳಿಸಬೇಕು. 6 ತಿಂಗಳಿಗೊಮ್ಮೆ ಪ್ರಜಾಪ್ರತಿನಿಧಿಯ ಮೌಲ್ಯಮಾಪನಕ್ಕಾಗಿ ಮತದಾನ ಮಾಡುವುದು. ನಮ್ಮ ಕೆಲಸ ಯಾವ ರೀತಿ ಮಾಡಾಕತ್ತೆ, ತೃಪ್ತಿಕರವಾಗಿದೆಯೋ, ತೃಪ್ತಿಕರವಾಗಿಲ್ವೋ. ತೃಪ್ತಿಕರವಾಗಿದೆ ಅಂದರೆ ಮುಂದುವರಿಸಿ ಅಂತ ಹೇಳಿ ತೋರಿಸ್ತಾರೆ ಅವರು. ತೃಪ್ತಿಕರವಾಗಿಲ್ಲ ಅಂದ್ರೆ ಯಾವ ರೀತಿ ತಿದ್ದುಪಡಿ ಮಾಡಿಕೊಳ್ಬೇಕು. 50% ಹೆಚ್ಚು ನಾಗರಿಕರು ಕೆಲಸವನ್ನು ತಿರಸ್ಕರಿಸಿದರೆ 3 ತಿಂಗಳೊಳಗೆ ಸುಧಾರಣೆ ಮಾಡಿ ಮತ್ತೆ ಮೌಲ್ಯಮಾಪನ, ಮತ್ತೆ ತಿರಸ್ಕರಿಸಿದರೆ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಅಂದರೆ ತಿದ್ದುಪಡಿ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ. ತಿದ್ದುಪಡಿ ಮಾಡ್ಕೊಳಕ್ಕಾಗಲಿಲ್ಲ, ಸುಧಾರಣೆನೂ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೆ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು. ಸಂಪೂರ್ಣ ಪಾರದರ್ಶಕತೆಗಾಗಿ ಆಡಳಿತದ ಎಲ್ಲ ಹಂತಗಳಲ್ಲಿ AI ಮತ್ತು ಬ್ಲಾಕ್ಚೈನ್ ತಂತ್ರಜ್ಞಾನವನ್ನು ತರುವುದು ನಮ್ಮ ಅಂತಿಮ ಗುರಿ. AI ಮತ್ತು ಬ್ಲಾಕ್ಚೈನ್ ತಂತ್ರಜ್ಞಾನದಿಂದ ಏನಾಗುತ್ತೆ, ಆಡಳಿತದಲ್ಲಿ ಸಂಪೂರ್ಣವಾಗಿ ಪಾರದರ್ಶಕತೆಯನ್ನು ತರುವುದಕ್ಕೆ ಸಾಧ್ಯ ಆಗುತ್ತೆ. AI ಮತ್ತು ಬ್ಲಾಕ್ಚೈನ್ ತಂತ್ರಜ್ಞಾನ ತರುವುದು ಪ್ರಜಾಕೀಯ ನಮ್ಮ ದೇಶದ ಎಲ್ಲ ಜನರ ಅಂತಿಮ ಗುರಿಯಾಗಿದೆ. ನೀವು ಆಯ್ಕೆ ಮಾಡಿದ ಆಕಾಂಕ್ಷಿ ಚುನಾವಣೆಯಲ್ಲಿ ಚುನಾಯಿಸಲ್ಪಟ್ಟರೆ ಈ SOP ಲೈವ್ ಆ್ಯಪ್ ಆಗುತ್ತದೆ ಮತ್ತು ಅದರಂತೆ ಕಾರ್ಯನಿರ್ವಹಿಸುತ್ತಾನೆ. ಮುಂದೆ ನನ್ನ ಕ್ಷೇತ್ರದ ಆಕಾಂಕ್ಷಿಗಳು ಯಾರ್ಯಾರು ಆಕಾಂಕ್ಷಿಯಾಗಿ ನೋಂದಣಿ ಮಾಡುವುದಕ್ಕೂ ಕೂಡ ಸಾಧ್ಯವಾಗುತ್ತದೆ. ಈಗ ಮೊಬೈಲ್ನಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಜನರೊಂದಿಗೆ ಸಂಪರ್ಕದಲ್ಲಿರುವಂಥ ಇಂತಹ ಆ್ಯಪ್ ಸರ್ಕಾರದಿಂದ ಜಾರಿಗೆ ಬರಬೇಕಾಗಿತ್ತು. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತು ಈ ರೀತಿ ಜನರ ಸಮಸ್ಯೆಗಳನ್ನು ಸಂಗ್ರಹಿಸಲು, ಜನರ ಅಭಿಪ್ರಾಯಗಳೊಂದಿಗೆ ಕೆಲಸ ಮಾಡಲು ಸರ್ಕಾರದಿಂದ ಇಂತಹ ಅಧಿಕೃತವಾಗಿ ಆ್ಯಪ್ ಬರಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. ಉಪೇಂದ್ರ ಅವರು ಒಂದು ಪಾರದರ್ಶಕ ಆಡಳಿತದ ಬಗ್ಗೆ ಪ್ರಾರಂಭ ಮಾಡಿದ್ದಾರೆ. ತಂತ್ರಜ್ಞಾನವನ್ನು ಬಳಸಿಕೊಂಡು, ಈ ಟೆಕ್ನಿಕನ್ನು ಬಳಸಿಕೊಂಡು ನಮ್ಮ ಭಾರತ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಈ ರೀತಿ ಜನರ ಅಭಿಪ್ರಾಯ ತೆಗೆದುಕೊಂಡು ಅವರ ಇಚ್ಛೆಗೆ ಅನುಗುಣವಾಗಿ ಆಡಳಿತ ಮಾಡಿದಾಗ ಮಾತ್ರ ನಿಜವಾದ ಪ್ರಜಾಪ್ರಭುತ್ವ ಸರ್ಕಾರ ಜಾರಿಗೆ ಬಂದಂತಾಗುತ್ತದೆ. ಧನ್ಯವಾದಗಳು.